ಈ ಭಾಗ 2 ವಿಡಿಯೋಗೆ ಸ್ವಾಗತ. ಸೊ KEA ಮಾದರಿ ಪ್ರಶ್ನೆಗಳು 8ನೇ ತರಗತಿ ಸೋಷಿಯಲ್ ಸೈನ್ಸ್ ಪುಸ್ತಕದಿಂದ ಆಯ್ದಿದೆ. ಸೊ ಈ ಥರ ಮಾದರಿ ಪ್ರಶ್ನೆಗಳು ಎಕ್ಸ್ಪೆಕ್ಟೆಡ್ ಇದೆ. ಸೊ ಇದನ್ನು ನೋಡ್ಕೊಳ್ಳಿ, ಎಲ್ಲರೂ ರೀಡ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸೊ ಈಗ ರೀಡ್ ಮಾಡೋಣ, ಓದ್ತಾ ಹೋಗೋಣ, ನೋಡೋಣ ಏನೇನು ಪ್ರಶ್ನೆಗಳು, ಅದ್ಭುತವಾದ ಪ್ರಶ್ನೆಗಳು ಹೊರಹೊಮ್ಮಿದೆ ಅಂತೇಳಿ. ಸೊ ಪ್ರಾಚೀನ ಗ್ರಂಥಗಳು, ಕೃತಿಗಳು ಮತ್ತು ಅವುಗಳ ಕರ್ತೃಗಳು. ಸೊ ಇಲ್ಲಿ ಯಾರಿದ್ದಾರೆ ಅಂತಂದರೆ ಅರ್ಥಶಾಸ್ತ್ರ, ಶಾಕುಂತಲ, ಇಂಗ್ಲಿಷ್ ಅನುವಾದ, ಅದ್ರ ಜೊತೆಗೆ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನ್ ಆ್ಯಂಡ್ ಇಂಡಿಕಾ. ಸೊ ಇಲ್ಲಿ ಏನೇನಿದೆ ಅಂತಂದರೆ ಉತ್ತರಗಳು ನೋಡಿ. ಉತ್ತರಗಳು ಏನಿದೆ ಅಂತಂದರೆ ಅರ್ಥಶಾಸ್ತ್ರ ಯಾರು ಬರೀತಾರೆ ಅಂತಂದರೆ ಕೌಟಿಲ್ಯ. ಶಾಕುಂತಲ ಇಂಗ್ಲಿಷ್ ಅನುವಾದ ಸರ್ ವಿಲಿಯಂ ಜೋನ್ಸ್. ಹಿಂದೂ ಮ್ಯಾನ್ಸನ್ ಕಸ್ಟಮ್ ಆ್ಯಂಡ್ ಸೆರೆಮನೀಸ್ ಯಾರು ಬರೀತಾರೆ ಅಂತಂದರೆ ಅಬೆ ಡುಬಾಯ್ಸ್. ಇಂಡಿಕಾ ಯಾರು ಬರೀತಾರೆ? ಮೆಗಸ್ತಾನಿಸ್. ಸೊ ಈ ಥರ ಇದೆ. ಅದರ ಜೊತೆಗೆ ಪ್ರಾಚೀನ ಭಾರತೀಯ ಧಾರ್ಮಿಕ ಸಿದ್ಧಾಂತಗಳು ಮತ್ತು ಅವುಗಳ ಪ್ರತಿಪಾದಕರು. ಅದ್ವೈತ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರು, ದ್ವೈತ ಮಧ್ವಾಚಾರ್ಯರು, ಹಾಗೆ ಶಕ್ತಿ ವಿಶಿಷ್ಟಾದ್ವೈತ ಬಸವೇಶ್ವರರು. ಸೊ ಷಷ್ಠಿ ವಿಧಿ ದ್ವಾರದ ಬಸವ. ಯಾವ ಕ್ವಶನ್ ಫ್ರಮ್ ಆನ್ಸರು, ಇದಕ್ಕೇನು ಮಿಸ್ ಮ್ಯಾಚ್ ಏನು ಕೊಟ್ಟಿಲ್ಲ. ಸೊ ಇದು ಆನ್ಸರ್ ಹೇಗಿದೆ ಅದೇ ಥರ ಇದೆ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಹೋಗೋಣ. ಹೇಳಿಕೆ ಆಧಾರಿತ ಪ್ರಶ್ನೆಗಳು. ಭೂಮಿಯ ಆಕಾರ ಮತ್ತು ಗಾತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಭೂಮಿಯ ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿಯೂ ಮತ್ತು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದ ಆಕಾರದಲ್ಲಿ ಇದ್ದನ್ನು ಜಿಯಾಯ್ಡ್ ಎನ್ನಲಾಗುತ್ತದೆ. ಭೂಮಿಯ ಧ್ರುವೀಯ ವ್ಯಾಸವು 12,714 ಕಿಲೋಮೀಟರ್, ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ 43 ಹೆಚ್ಚಾಗಿದೆ. ಭೂಮಿಯ ಮೇಲ್ಮೈ ಒಟ್ಟು ವಿಸ್ತೀರ್ಣ ಸುಮಾರು 510 ಮಿಲಿಯನ್ ಚದರ ಕಿಲೋಮೀಟರ್ ಆಗಿದೆ. ಹೇಳಿಕೆ 1, 2 ಮಾತ್ರ ಸರಿ, ಹೇಳಿಕೆ 1, 3 ಮಾತ್ರ ಸರಿ, ಹೇಳಿಕೆ 2, 3 ಮಾತ್ರ ಸರಿಯಾಗಿದೆ. ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಹಾಗಿದ್ರೆ ಉತ್ತರ ಏನು ಅಂತಂದರೆ ಹೇಳಿಕೆ 1, 3 ಮಾತ್ರ ಸರಿ. ಹೇಳಿಕೆ 1 ಏನಿದೆ, ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿಯೂ ಮತ್ತು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದ ಆಕಾರದಲ್ಲಿದ್ದು ಇದನ್ನು ಜಿಯಾಯ್ಡ್ ಎನ್ನಲಾಗುತ್ತದೆ. ಮೂರನೇ ಹೇಳಿಕೆ ಅಂದರೆ ಭೂಮಿಯ ಮೇಲ್ಮೈ ಒಟ್ಟು ವಿಸ್ತೀರ್ಣ ಸುಮಾರು 510 ಮಿಲಿಯನ್ ಚದರ ಕಿಲೋಮೀಟರ್ ಆಗಿದೆ ಅಂತ ಇದೆ. ಸೊ ಈಗ ಇಲ್ಲಿ ನೋಡ್ತಾ ಹೋಗೋಣ. ಅಶೋಕ ಸಾಮ್ರಾಟ ಮತ್ತು ಆತನ ಶಾಸನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಏನಿದೆ, ಮಸ್ಕಿ ಶಾಸನ. ಮಸ್ಕಿ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇವನಾಮ ಪ್ರಿಯದರ್ಶಿನಿ ಅಶೋಕ ಎಂಬ ಹೆಸರು ಕಂಡುಬಂದಿತು. ಅಶೋಕನ ಶಾಸನಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಜೇಮ್ಸ್ ಪ್ರಿನ್ಸಪ್ ಅವರು ಮೊಟ್ಟ ಮೊದಲ ಬಾರಿಗೆ ಓದಿದರು. ದೆಹಲಿ ಸುಲ್ತಾನ್ ಫಿರೋಜ್ ಶಾ ತುಘಲಕ್ ಅಶೋಕನ ಶಾಸನಗಳನ್ನು ಯಶಸ್ವಿಯಾಗಿ ಓದಿಸಿದನು. ನೋಡ್ರಿ, ಇದು ಮೂರನೇ ಹೇಳಿಕೆ ತಪ್ಪು. ಫಿರೋಜ್ ಶಾ ತುಘಲಕ್ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿ ವಿಫಲನಾಗಿದ್ದನು. ಓದಿಸಿದನು ಅಂತ ಹೇಳ್ತಾನೆ, ಓದಿಸಿ ವಿಫಲನಾಗಿದ್ದನು. ಮೂರನೇ ಹೇಳಿಕೆ ತಪ್ಪು. ಹಾಗಿದ್ರೆ ಯಾವುದು? ಎ ಮತ್ತು ಬಿ ಹೇಳಿಕೆ ಮಾತ್ರ ಸರಿ. ಅಲ್ಲಿ ಆಪ್ಷನ್ ಎ ಮತ್ತು ಬಿ ಮಾತ್ರ. ಸೊ ನೆಕ್ಸ್ಟ್ ಹೋಗ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ವಿಜಯನಗರ ಸಾಮ್ರಾಜ್ಯವು ಸ 1336ರಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪನೆಯಾಯಿತು. ಕೃಷ್ಣದೇವರಾಯನಿಗೆ ಆಂಧ್ರ ಭೋಜ ಮತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳಿದ್ದವು. ಸೊ ಅದಾದಮೇಲೆ ಬಹಮನಿ ಸಾಮ್ರಾಜ್ಯದ ಪ್ರಮುಖ ಮಂತ್ರಿ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ವಿಶಾಲವಾದ ಮದರಸ ನಿರ್ಮಿಸಿದನು. ನೋಡಿ, ಇಲ್ಲಿ ಏನಿದೆ ಅಂತಂದರೆ 1, 2, 3 ಎಲ್ಲವೂ ಸರಿಯಾಗಿದೆ. ಜೈವಿಕ ಜಗತ್ತು ಮತ್ತು ಜೀವಕೋಶಗಳ ಕುರಿತಾದ ಕೆಳಗಿನ ಈ ಹೇಳಿಕೆಗಳನ್ನು ಪರಿಶೀಲಿಸಬೇಕು. ಪ್ರಾಣಿಗಳಲ್ಲಿ ಅತ್ಯಂತ ಉದ್ದವಾದ ಜೀವಕೋಶ ನರಕೋಶವಾಗಿದೆ, ನ್ಯೂರಾನ್. ಅತ್ಯಂತ ಚಿಕ್ಕ ಜೀವಕೋಶ ಮೈಕ್ರೋಪ್ಲಾಸ್ಮಾ ಬ್ಯಾಕ್ಟೀರಿಯಾ ಆಗಿದೆ. ಸಸ್ಯಗಳು ರಾತ್ರಿಯಲ್ಲಿ ಮಾತ್ರ ಪತ್ರರಂಧ್ರಗಳ ಮೂಲಕ ಉಸಿರಾಡುತ್ತವೆ ಮತ್ತು ದ್ಯುತಿ ಸಂಶ್ಲೇಷಣೆಗೆ ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರು ಅಗತ್ಯ. ನೋಡ್ರಿ, ನನಗನ್ಸಿದ ಮಟ್ಟಿಗೆ ಮೂರನೇ ಹೇಳಿಕೆ ಏನಿದೆ ಅಂತಂದ್ರೆ ತಪ್ಪು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದು ರಾತ್ರಿ ಅಲ್ಲ, ಹಗಲೊತ್ತಲ್ಲಿ. ಪ್ರಾಣಿಗಳಲ್ಲಿ ಅತ್ಯಂತ ಉದ್ದವಾದ ಕೋಶ ಮತ್ತು ಎರಡನೇದಿದೆ ಮೈಕ್ರೋಪ್ಲಾಸ್ಮಾ ಬ್ಯಾಕ್ಟೀರಿಯಾ ಇದೆಯಲ್ಲ, ಅದು ಸರಿಯಾದ ಉತ್ತರ. 1 ಮತ್ತು 2 ಮಾತ್ರ ಸರಿಯಾದ ಉತ್ತರ. ಈಗ ಸಮರ್ಥನೆ ಮತ್ತು ಕಾರಣ, ಅಸರ್ಷನ್ ಮತ್ತು ರೀಸನ್ ರೂಪದಲ್ಲಿ ಪ್ರಶ್ನೆಗಳು. ಚೀನಾದ ಹಾನ್ ವಂಶದ ಆಳ್ವಿಕೆಯ ಕಾಲವನ್ನು ಚೀನಾದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಹಾನ್ ವಂಶದ ಆಳ್ವಿಕೆಯ ಕಾಲದಲ್ಲಿ
ಚೀನಾ ಮತ್ತು ರೋಮ್ ನಡುವೆ ರೇಷ್ಮೆ ಮಾರ್ಗದ ವ್ಯಾಪಾರ ಬೆಳೆಯಿತು ಹಾಗೂ ಕಲೆ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಿತು. ನೋಡ್ರಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಲ್ಲ. ಸಿ ಏನು ಹೇಳುತ್ತೆ, ಎ ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ ಅಂತ ಹೇಳ್ತದೆ. ಡಿ ಎ ತಪ್ಪಾಗಿದೆ ಆರ್ ಸರಿಯಾಗಿದೆ ಅಂತ ಹೇಳ್ತಾನೆ. ಮೊದಲನೇ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಚೀನಾದ ಹಾನ್ ವಂಶದ ಆಳ್ವಿಕೆ ಕಾಲವನ್ನು ಚೀನಾದ ಸುವರ್ಣ ಯುಗ ಅಂತ ಕರಿತಾ ಇದ್ವಿ. ಓಕೆ, ಈ ಮುಂದೆ ಹೋಗ್ತಾ ನೋಡಿ, 10ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಕರ್ನಾಟಕದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳನ್ನು ವಾಸ್ತುಶಿಲ್ಪದ ಪ್ರಯೋಗಶಾಲೆ ಎಂದು ಕರೆಯಲಾಗುತ್ತದೆ. ರಾಷ್ಟ್ರಕೂಟರ ಅರಸರು ಕಲ್ಯಾಣಿಯಿಂದ ಆಡಳಿತ ನಡೆಸಿ ಈ ಎಲ್ಲಾ ದೇವಾಲಯಗಳನ್ನು ಕಟ್ಟಿಸಿದರು. ಎ ಮತ್ತು ಆರು ಎರಡೂ ಸರಿಯಾಗಿವೆ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಸಿ ಏನು ಹೇಳುತ್ತೆ, ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಡಿ ಏನು ಹೇಳುತ್ತೆ, ಎ ಮತ್ತು ಆರ್ ಎರಡೂ ತಪ್ಪಾಗಿವೆ. ಈ ತರ ಹೇಳ್ತಾ ಇದೆ. ಆದ್ರೆ ಉತ್ತರ ಏನು, ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಹಾಗಿದ್ರೆ ಬಾದಾಮಿಯಲ್ಲಿ ರಾಷ್ಟ್ರಕೂಟರ ಆಡಳಿತ ನಡೆಸಲ್ಲ. ಯಾರು? ಚಾಲುಕ್ಯರು ಆಡಳಿತ ನಡೆಸ್ತಾರೆ. ಬಾದಾಮಿ ಚಾಲುಕ್ಯರು ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. 11ನೇ ಪ್ರಶ್ನೆ, ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಎಂದು ಕರೆಯಲಾಗುತ್ತದೆ. ಏಷ್ಯಾದಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರ ಹಾಗೂ ಅತ್ಯಂತ ತಗ್ಗಾದ ಮೃತ ಸಮುದ್ರದಂತಹ ಭೌಗೋಳಿಕ ವೈವಿಧ್ಯಗಳಿವೆ. ಸರಿಯಾದ ಉತ್ತರ ಎ, ಆರ್ ಎರಡೂ ಸರಿಯಾಗಿದೆ. ಆರ್ ಸರಿಯಾದ ವಿವರಣೆ. ಏಷ್ಯಾ ಖಂಡ ವೈಪರೀತ್ಯಗಳ ಖಂಡ ಅಂತ ಕರಿತೇವೆ. ಏಷ್ಯಾದಲ್ಲಿ ಯಾವ ಖಂಡ ಇದು ಬರುತ್ತೆ? ಮೌಂಟ್ ಎವರೆಸ್ಟ್ ಬರುತ್ತೆ. ಮತ್ತೆ ತಗ್ಗಾದ ಮೃತ ಸಮುದ್ರಗಳ ಭೌಗೋಳಿಕ ವೈವಿಧ್ಯಗಳು ಇದೆ. ನೇರ ವಸ್ತುನಿಷ್ಠ ಪ್ರಶ್ನೆಗಳು, ಡೈರೆಕ್ಟ್ ಫ್ಯಾಕ್ಚುಯಲ್ ಕ್ವಶನ್ಸ್. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತೇಳಿ. ಸೊ ನೋಡಿ, ಇಲ್ಲಿ ಈ ತರ ಇದೆ. ಭಾಸ್ಕರ, ಆರ್ಯಭಟ, ರೋಹಿಣಿ, ಇನ್ಸಾಟ್ ಅಂತೇಳಿ. ನೋಡಿ, ಉತ್ತರ ಏನು? ಆರ್ಯಭಟ. ಸಾಲುಮರದ ತಿಮ್ಮಕ್ಕನವರ ಪರಿಸರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಘೋಷಿಸಿದ ಯೋಜನೆ ಯಾವುದು? ಸಾಲುಮರದ ತಿಮ್ಮಕ್ಕನ ನೆರಳು ಯೋಜನೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್. ಸಾಲುಮರದ ತಿಮ್ಮಕ್ಕನವರ ಅಗಾಧವಾದ ಸೇವೆಯನ್ನು ಗುರುತಿಸಿ ಸಾಲುಮರದ ತಿಮ್ಮಕ್ಕನ ನೆರಳು ಯೋಜನೆ ಅಂತ ಒಂದು ಪ್ರಶಸ್ತಿನ ಕೊಡ್ತಾರೆ. ಕವಿರಾಜ ಮಾರ್ಗದ ಗ್ರಂಥದ ಪ್ರಕಾರ ಕೆಳಗಿನವರಲ್ಲಿ ಯಾರು ಪ್ರಮುಖ ಗದ್ಯ ಬರಹಗಾರರಾಗಿದ್ದರು? ಎ ದುರ್ವಿನೀತ, ಶ್ರೀಪುರುಷ, ಚಾವುಂಡರಾಯ, ಕೊಂಗಣಿ ವರ್ಮ. ಉತ್ತರ ಏನು? ದುರ್ವಿನೀತ. ರಾಷ್ಟ್ರೀಯ ಲಾಂಛನದ ಪೀಠದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ? ಕಠೋಪನಿಷತ್ತು, ಮುಂಡುಕ ಉಪನಿಷತ್ತು, ಚಾದೋಗ್ಯ ಉಪನಿಷತ್ತು, ಕೇನೋಪನಿಷತ್ತು ಅಂತ ಕೇಳಿ. ಮುಂಡುಕ ಉಪನಿಷತ್ತು. ಕರ್ನಾಟಕದ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ ಮೇಲ್ಮನೆ ಸದಸ್ಯರ ಕನಿಷ್ಠ ವಯೋಮಿತಿ ಎಷ್ಟು ಅಂತ ಕೇಳಿದ್ದಾನೆ. 25, 30, 35, 18 ಅಂತ ಕೇಳಿದೆ. ಸೊ 30 ವರ್ಷಗಳು. ಭಾರತದ ಕೆಳಗಿನ ತುದಿಯನ್ನು ಸರಿಯಾಗಿ ಗುರುತಿಸಿ ಪೂರ್ವ ತುದಿಯನ್ನು ಏನೆಂದು ಕರೆಯುತ್ತಾರೆ? ಪೂರ್ವ ತುದಿನ ಏನಂತ ಕರೀತಾರೆ? ಕಿಬೀತು ಅಂತ ಕರೀತಾರೆ. ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ಕೆಳಗಿನ ಕರ್ನಾಟಕದ ಪ್ರಮುಖ ವಂಶಗಳು ಮತ್ತು ಅವುಗಳ ರಾಜಧಾನಿಗಳನ್ನ ಗುರುತಿಸಬೇಕು. ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಕದಂಬರು ಬನವಾಸಿ, ಗಂಗರು ತಲಕಾಡು, ಬಾದಾಮಿ ಚಾಲುಕ್ಯರು ವಾತಾಪಿ ಅಂತ ಕರಿತಾ ಇದ್ರು, ಅದನ್ನ ಬಾದಾಮಿ. ಹೊಯ್ಸಳರು ದ್ವಾರಸಮುದ್ರ, ಹಳೇಬೀಡು, ಹೊಯ್ಸಳರು. ಸೊ ಅದೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಪ್ರಶ್ನೆಗೆ ಉತ್ತರನ ಮಿಸ್ಮ್ಯಾಚ್ ಮಾಡಿಲ್ಲ, ನಾವು ನೋಡ್ಕೊಳ್ಳೋದು ಅಷ್ಟೇ. ಸೊ ಇದನ್ನ ನೀವು ಯಾರಾದರೂ ಟೀಚರ್ಸ್ ಯಾರಾದರೂ ನೋಡ್ತಿದ್ರೆ ನೀವು ಇದನ್ನ ಹಾಕ್ಬಿಟ್ಟು ನಿಮ್ಮ ಮಕ್ಕಳಿಗೂ ಸಹಿತ ನೀವು ತೋರಿಸ್ಬೋದು ಕ್ಲಾಸಲ್ಲಿ. ಭಾರತದ ಸಂವಿಧಾನದ ಪ್ರಮುಖ ಭಾಗಗಳು ಮತ್ತು ಅವುಗಳೊಳಗೊಂಡಿರುವ ವಿಷಯಗಳನ್ನು ಗುರುತಿಸಬೇಕು. ಭಾಗ 3 ಸಂವಿಧಾನದ ಭಾಗ 4. ಸೊ ಭಾಗ 2 ಈ ತರ ಇದೆ. ಭಾಗ 9 ನೋಡ್ತಾ ಹೋಗೋಣ ಏನಿದೆ ಅಂತೇಳಿ. ನೋಡ್ರಿ, ಈ ಭಾಗ 3 ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೂಲಭೂತ ಹಕ್ಕುಗಳು. ಭಾಗ 3 ಏನು? ಮೂಲಭೂತ ಹಕ್ಕುಗಳು. ಭಾಗ 4 ಏನಕ್ಕೆ ಸಂಬಂಧಪಟ್ಟಿದೆ? ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾಗ 2 ಏನಕ್ಕೆ ಸಂಬಂಧಪಟ್ಟಿದೆ? ಭಾಗ 2 ಪೌರತ್ವ. ಭಾಗ 9 ಏನಕ್ಕೆ ಸಂಬಂಧಪಟ್ಟಿದೆ? ಭಾಗ 9 ಸಂಬಂಧಪಟ್ಟಿರೋದು ಯಾವುದಕ್ಕೆ? ಪಂಚಾಯತ್ ರಾಜ್ ವ್ಯವಸ್ಥೆ. ಭಾಗ 9 ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ನೋಡ್ರಿ, ಹೇಳಿಕೆ ಆಧಾರಿತ ಪ್ರಶ್ನೆಗಳು ಈ ತರ ಬರುತ್ತೆ. ಹೇಳಿಕೆ ಆಧಾರಿತ ಪ್ರಶ್ನೆಗಳು. ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ
ಪರಿಶೀಲಿಸಿ. ಹೇಳಿಕೆ 1 ನೋಡ್ರಿ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವು 1993ರಲ್ಲಿ ಜಾರಿಗೆ ಬಂದಿತು. ಇದಕ್ಕೆ 2016ರಲ್ಲಿ ತಿದ್ದುಪಡಿ ತರಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸಂವಿಧಾನಾತ್ಮಕ ಮಾನ್ಯತೆ ನೀಡಲಾಯಿತು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಸಭೆಯ ಅತ್ಯಂತ ಕೆಳ ಹಂತದ ಪ್ರಜಾಸತ್ತಾತ್ಮಕ ಘಟಕವಾಗಿದೆ ಅಂತ ಕೇಳಿದಾನೆ. ನೋಡ್ರಿ, ಹೇಳಿಕೆ 1, 2 ಮಾತ್ರ ಸರಿಯಾಗಿದೆ, 2, 3 ಮಾತ್ರ ಸರಿಯಾಗಿದೆ, 1, 3 ಮಾತ್ರ ಸರಿಯಾಗಿದೆ. ವಿಷಯ ಇದನ್ನ ನಾವು ಡೆಪ್ತಾಗಿ ಓದಿದ್ರೆ ಗೊತ್ತಾಗಿರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಎಲ್ಲ ಹೇಳಿಕೆಗಳು ಸರಿ ಅಂತೇಳಿ ನೋಡ್ರಿ, 3 ಹೇಳಿಕೆಗಳು ಸರಿಯಾಗಿದೆ. ಉತ್ತರ: ನದಿಗಳು ಮತ್ತು ಅವುಗಳ ಉಗಮ ಸ್ಥಾನಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ನಾವು ಗಮನಿಸಬೇಕೀಗ. ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಉಗಮಿಸುತ್ತದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರ ಬಳಿ ಉಗಮಿಸುತ್ತದೆ. ಶರಾವತಿ ನದಿಯು ಚಿಕ್ಕಮಗಳೂರಿನ ಗಂಗಾ ಮೂಲದಲ್ಲಿ ಉಗಮಿಸುತ್ತದೆ. ಸರಿಯಾದ ಹೇಳಿಕೆಗಳು ಎ ಮತ್ತೆ ಬಿ ಮಾತ್ರ. ಎ ಮತ್ತೆ ಬಿ ಮಾತ್ರ. ಶರಾವತಿ ನದಿ ಚಿಕ್ಕಮಗಳೂರಿನ ಉಗಮಿಸಲ್ಲ, ಎಲ್ಲಿ? ಶಿವಮೊಗ್ಗದಲ್ಲಿ. ಶರಾವತಿ ನದಿ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಉಗಮಿಸುತ್ತದೆ. ನೆಕ್ಸ್ಟ್ ಹೋಗ್ತಾ ಹೋಗೋಣ. ಸಮರ್ಥನೆ ಮತ್ತು ಕಾರಣ. ಸಮರ್ಥನೆ ಮತ್ತೆ ಕಾರಣ ರೂಪದ ಪ್ರಶ್ನೆಗಳು. ಭಾರತದ ರಾಷ್ಟ್ರಪತಿಗಳನ್ನು ದೇಶದ ಪ್ರಥಮ ಪ್ರಜೆ ಮತ್ತು ಕಾರ್ಯಾಂಗ ಸಂವಿಧಾನಿಕ ಮುಖ್ಯಸ್ಥರೆಂದು ಕರೆಯಲಾಗುತ್ತದೆ. ಕೇಂದ್ರ ಸಂಸತ್ತಿನಲ್ಲಿ ಅಂಗೀಕಾರವಾಗುವ ಯಾವುದೇ ವಿಧೇಯಕವು ರಾಷ್ಟ್ರಪತಿಗೆ ಅಂಕಿತವಿಲ್ಲದೆ ಕಾಯ್ದೆಯಾಗುವುದಿಲ್ಲ. 2 ಹೇಳಿಕೆಗಳು ಸರಿ. ಓಕೆ, 2 ಸರಿಯಾಗಿದೆ. ಎ ಮತ್ತು ಆರ್ 2 ಸರಿಯಾಗಿದೆ. ಆರ್ ಎಂಬುದು ಹೇಗೆ ಸರಿಯಾದ ವಿವರಣೆ. ಸಮರ್ಥನೆ, ಕಾರಣ. ಸೂರ್ಯಗ್ರಹಣವು ಯಾವಾಗಲೂ ಅಮಾವಾಸ್ಯೆಯ ದಿನದಂದೇ ಸಂಭವಿಸುತ್ತದೆ. ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಒಂದೇ ನೇರ ಸರಳರೇಖೆಯಲ್ಲಿ ಬಂದಾಗ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ನೋಡ, ಆಯ್ಕೆಗಳು ಈ ಥರ ಇದಾವೆ. ಎ ಮತ್ತು ಆರು 2 ಸರಿಯಾಗಿವೆ ಮತ್ತು ಆರ್ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರು 2 ಸರಿಯಾಗಿವೆ. ಆರ್ ಸರಿಯಾದ ವಿವರಣೆಯಲ್ಲ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಎ ತಪ್ಪಾಗಿದೆ ಮತ್ತು ಆರ್ ಸರಿಯಾಗಿದೆ. ನೋಡೋಣ, ಉತ್ತರ ಏನಿದೆ? ಎ ಮತ್ತು ಆರು 2 ಸರಿಯಾಗಿದೆ. ಆರ್ ಸರಿಯಾದ ವಿವರಣೆಯಾಗಿದೆ. ನೇರ ಮತ್ತೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು. ಡೈರೆಕ್ಟ್ ಫ್ಯಾಕ್ಚುಯಲ್ ಕ್ವಶನ್. ಭೂ ದಾಖಲೆಗಳ ನಿರ್ವಹಣೆಯಲ್ಲಿ ಪಹಣಿ ಆರ್ಟಿಸಿ ಎಂದರೇನು? ಜಮೀನಿನ ಮಾಲೀಕತ್ವ ಮತ್ತು ಹಕ್ಕಿನ ದಾಖಲೆ, ಗ್ರಾಮ ಪಂಚಾಯಿತಿ ಮನೆ ತೆರಿಗೆ ರಶೀದಿ, ಕೃಷಿ ಸಾಲದ ಒಪ್ಪಂದ, ಜಮೀನು ನೋಂದಣಿ ಶುಲ್ಕ ರಶೀದಿ. ಸೊ ಈ ಥರ ಕೇಳಿದಾನೆ. ಜಮೀನು ಮಾಲೀಕತ್ವ ಮತ್ತು ಹಕ್ಕಿನ ದಾಖಲೆ. ಗೊತ್ತಾಯ್ತಾ? ಉತ್ತರ ಏನು? ರೆಕಾರ್ಡ್ಸ್ ಆಫ್ ರೈಟ್ ಟೆನಸಿ ಆಫ್ ಕ್ರಾಪ್ ಇನ್ಫಾರ್ಮೇಶನ್. ಸೊ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅಬ್ದುಲ್ ರಜಾಕ್ ಯಾವ ದೇಶದ ರಾಯಭಾರಿಯಾಗಿದ್ದನು? ಇಟಲಿ, ಪರ್ಷಿಯಾ, ಪೋರ್ಚುಗಲ್, ಮೊರಾಕೋ. ನೋಡ್ರಿ, ಅಬ್ದುಲ್ ರಜಾಕ್ ಅಂತಂದ್ರೆ ನೀವು ಅನ್ಕೋಬೇಕು, ಸೊ ಮುಸ್ಲಿಂ ರಾಯಭಾರಿ. ಅವನು ಪರ್ಷಿಯಾ ದೇಶದವನಾಗಿದ್ದ, ಇರಾನ್. ಜಾನಪದ ಕಾವ್ಯ ಕುಮಾರರಾಮನ ಕಥೆ ಅಥವಾ ರಾಮನಾಥ ಚರಿತೆಯನ್ನು ರಚಿಸಿದ ಕವಿ ಯಾರು? ನಂಜುಂಡ ಕವಿ. ಕುಮಾರವ್ಯಾಸ, ಚಾಮರಸ, ಕನಕದಾಸರು ಅಂತಂದರೆ ನಂಜುಂಡ ಕವಿ. ಭಾರತೀಯ ಸಂವಿಧಾನ ಯಾವ ಅನುಚ್ಛೇದವು ಸಮಾನ ನಾಗರಿಕತೆ ಸಂಹಿತೆಗೆ ಸಂಬಂಧಿಸಿದೆ? ಬಹಳ ಚರ್ಚೆಯಲ್ಲಿರುವಂಥ ವಿಷಯ. ಯೂನಿಫಾರ್ಮ್ ಸಿವಿಲ್ ಕೋಡ್. ಇದ್ರ ಬಗ್ಗೆ ತುಂಬ ಬಹಳ ಚರ್ಚೆಯಲ್ಲಂತಿರೋ ವಿಷಯ. ಅನುಚ್ಛೇದ 40, ಅನುಚ್ಛೇದ 44, ಅನುಚ್ಛೇದ 45, ಅನುಚ್ಛೇದ 50. ಅನುಚ್ಛೇದ 44. ಮಾನವನ ರಕ್ತದ pH ಮೌಲ್ಯ ಸಾಧಾರಣವಾಗಿ ಎಷ್ಟಿರುತ್ತದೆ? 6.0, 7.4, 8.5, 5.5. ಆಮ್ಲೀಯವಲ್ಲದ ಸ್ವಲ್ಪ ಪ್ರತ್ಯಾಮ್ಲೀಯ 7.4 ಇರುತ್ತೆ pH ವ್ಯಾಲ್ಯೂ ನಮ್ಮ ಬ್ಲಡ್ಡಿಂದು. ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಮಾರ್ಚ್ 22, ಏಪ್ರಿಲ್ 22, ಜೂನ್ 22, ಮೇ 22. ಇದು ನೆನಪಿಟ್ಕೊಳ್ರೆ ಮಾರ್ಚ್ 22. ಈ ಥರದೊಂದು ಕ್ವಶನ್ ಬಂದೇ ಬರುತ್ತೆ. ಸ್ಪ್ರೇ ಎಲ್ಲ ಐತೆ, ಗಂಟ್ಲಿ ಹಾಕದ ಅಲ್ಲೇ ಐತೆ ನೋಡು, ಅಲ್ಲಿ ಇಲ್ಲ, ಅಲ್ಲಿ ಮಕ್ಸಲ್ ಐತೆ ನೋಡು, ಅಲ್ಲೇ ಐತೆ, ಇಲ್ಲ ಅಲ್ಲಿ ನೋಡು ಸರಿ ಕರೆಕ್ಟ್ ನೋಡಿ. ನಾ ಹೇಳಿದ್ದೆ ನೆನಪಾಗಿರ್ತೈತೆ. ಇಲ್ಲ ಅಲ್ಲಿತ್ತು ನೋಡಿ, ಇದ್ರ ತಗ, ಇಲ್ಲ ಅಂದ್ರೆ ಇಲ್ಲ ಅಷ್ಟ. ಅಲ್ಲಿದ್ರು ಅಲ್ಲೇ ಇರ್ಬೇಕು, ಬಾಕ್ಸ್ ಒಳಗೆ ಇರ್ಬೇಕು. ಅಲ್ಲಿ ಚವನ್ ಫ್ರೆಶ್ ತಿನ್ ಮಕ್ಕ.
ಎಲ್ಲಿ ಫ್ರಿಜ್ ಮೇಲೆ ಐತ್ ನೋಡಿ ತಗೊಳ್ಳಿ. ನಾನೇನು ತಗೊಂಡು ಕಿಶದಾಗ ಇಟ್ಕೊಂಡ ನಿನ್ನ ಥರ ಬಚ್ಚ ಇಟ್ಕೊಂತಾನೆ ಸಿರಿ ಸಂಧ್ಯಾಗ ಅದ್ರಾಗ ಇದ್ರಾಗ. ಹಾಂ, ಅಲ್ಲ ತೆಗೆದು ಸಿರಿ ಸಂಧ್ಯಾಗ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂತಾನೆ. ನಾನೇನು ಗಾಡ್ರೇಜ್ ಬೀರ್ನಾಗ ಕಾರ್ನಾಗ ಅದೇನು ದುಡ್ಡೇನು ಬಚ್ಚಿಟ್ಕೊಳಕ ತಗೊಂಡೋಗಿ ನಮ್ಮನೇನು ಕಳ್ರ ಮಾಡ್ಕೊಂಡೇನು ನಿಂತಾರ.